Hello everyone, welcome back to my channel School Science Jadesh A. Nadavi. Today in this chapter number 3, Atoms and Molecules, 9ನೇ ತರಗತಿಯ ಥರ್ಡ್ ಚಾಪ್ಟರ್ ಆಗಿರುವಂಥ ಪರಮಾಣುಗಳು ಮತ್ತು ಅಣುಗಳು ಅನ್ನುವಂಥ ಪಾಠವನ್ನು ನಾವು ಈ ವಿಡಿಯೋದಲ್ಲಿ ಕಲಿತಾ ಹೋಗೋಣ. Atoms and Molecules. ಇದರಲ್ಲಿ ancient Indian and Greek philosophers have always wondered about the unknown and unseen forms of matter. ತುಂಬ ನಮ್ಮ ಭಾರತೀಯ ತತ್ವಶಾಸ್ತ್ರಜ್ಞರು ಮತ್ತು ಗ್ರೀಕ್ ದೇಶದ ತತ್ವಶಾಸ್ತ್ರಜ್ಞರು ಇವರೆಲ್ಲರೂ ಈ ಕಣ್ಣಿಗೆ ಕಾಣದ ಒಂದು ವಸ್ತುವಿನ ಬಗ್ಗೆ, ಒಂದು ದ್ರವ್ಯದ ಬಗ್ಗೆ ತುಂಬ ಕುತೂಹಲದಿಂದ ನೋಡ್ತಾ ಇದ್ದರು, ಅದರ ಬಗ್ಗೆ ಸ್ಟಡಿ ಮಾಡ್ತಾಯಿದ್ರು. ಇಂಡಿಯನ್ ಫಿಲಾಸಫರ್ ಮಹರ್ಷಿ ಕಣದ ಪಾಸ್ಟುಲೇಟೆಡ್, ಇಫ್ ವಿ ಗೋ ಆನ್ ಡಿವೈಡಿಂಗ್ ಮ್ಯಾಟರ್ ವಿ ಶಲ್ ಗೆಟ್ ಸ್ಮಾಲರ್ ಆ್ಯಂಡ್ ಸ್ಮಾಲರ್ ಪಾರ್ಟಿಕಲ್ಸ್. Ultimately, we get smallest particles beyond which further division will not be possible. He named these particles ಪರಮಾಣು. ಅಂದರೆ ಇಂಡಿಯನ್ ಫಿಲಾಸಫರ್ ಮಹರ್ಷಿ ಕಣದ ಅವರು ಏನು ಹೇಳ್ತಾರೆ ಅಂತಂದರೆ, ಯಾವುದೇ ಒಂದು ದ್ರವ್ಯವನ್ನು, ವಸ್ತುವನ್ನು ಡಿವೈಡ್ ಮಾಡ್ತಾ ಹೋದಂತೆಲ್ಲ, ಸ್ಮಾಲ್ ಪಾರ್ಟಿಕಲ್ ಆಗಿ ಮಾಡ್ತಾ ಹೋದಂತೆಲ್ಲ ಕೊನೆಗೆ ಅನ್ಡಿವಿಸಿಬಲ್, ಡಿವಿಷನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ವಸ್ತು ಉಳಿತದಲ್ಲ, ಅದನ್ನೇ ಪರಮಾಣು ಅಂತ ಕರೆದ್ರು. ಆಂಟೋನಿ ಎಲ್ ಲೆವೋಸಿಯರ್ ಲೇಡ್ ದ ಫೌಂಡೇಶನ್ ಆಫ್ ಕೆಮಿಕಲ್ ಸೈನ್ಸ್ ಬೈ ಎಸ್ಟಾಬ್ಲಿಷಿಂಗ್ 2 ಇಂಪಾರ್ಟೆಂಟ್ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್. ಆಂಟೋನಿ ಎಲ್ ಲೆವೋಸಿಯರ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ಕೆಮಿಕಲ್ ಸೈನ್ಸ್ನ ಸ್ಟಡಿ ಮಾಡ್ತಾರೆ, 2 ಇಂಪಾರ್ಟೆಂಟ್ ಲಾನ ಫ್ರೇಮ್ ಮಾಡ್ತಾರೆ. ಅದರಲ್ಲಿ ಮೊದಲನೇದು ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್, ರಾಸಾಯನಿಕ ಸಂಯೋಜನೆಯ ನಿಯಮಗಳು. ಇದರಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ನಡೆಸ್ತಾರೆ. ಲೆವೋಸಿಯರ್ ಮತ್ತು ಜೋಸೆಫ್ ಎಲ್ ಪ್ರೌಸ್ಟ್ ಅವರು ಈ ಕೆಳಗಿನ ರಾಸಾಯನಿಕ ಸಂಯೋಜನೆ 2 ನಿಯಮಗಳನ್ನ ಪ್ರಸ್ತುತಪಡಿಸ್ತಾರೆ. ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ ಒಳಗಡೆ 2 ನಿಯಮಗಳಿದ್ದಾವೆ. ಅದರಲ್ಲಿ ಯಾವುದು ಅಂತಂದರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಒಂದೊಂದೇ ನೋಡ್ತಾ ಹೋಗೋಣ. ರಾಶಿ ಸಂರಕ್ಷಣಾ ನಿಯಮ. ಈಸ್ ದರ್ ಎ ಚೇಂಜ್ ಇನ್ ಮಾಸ್ ವೆನ್ ಎ ಕೆಮಿಕಲ್ ಚೇಂಜ್ ಟೇಕ್ಸ್ ಪ್ಲೇಸ್. ಇದರಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ಈಸ್ ದರ್ ಎ ಚೇಂಜ್ ಇನ್ ಮಾಸ್ ವೆನ್ ಎ ಕೆಮಿಕಲ್ ಚೇಂಜ್ ಟೇಕ್ಸ್ ಪ್ಲೇಸ್. ಏನಾದರೂ ದ್ರವ್ಯದಲ್ಲಿ ವ್ಯತ್ಯಾಸ ಆಗುತ್ತಾ, ಮಾಸಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ? ರಾಶಿ ಅಂತಂದರೆ ಏನು? ನಂಬರ್ ಆಫ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ದ ಆಬ್ಜೆಕ್ಟ್, ಅದನ್ನು ನಾವು ರಾಶಿ ಅಂತಲೂ ಕರಿತೀವಿ. ರಾಸಾಯನಿಕ ಕ್ರಿಯೆ ನಡೆದಾಗ ರಾಶಿಯಲ್ಲಿ ಏನಾದರೂ ಬದಲಾವಣೆ ಆಗ್ತದಾ ಅಂತ ಒಂದು ಪ್ರಶ್ನೆ ಇದೆ. ರಾಸಾಯನಿಕ ಕ್ರಿಯೆ ನಡೆದಾಗ ರಾಶಿಯಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಆಗಲ್ಲ. ಒಂದು ಉದಾಹರಣೆ ತಗೊಳ್ಳೋಣ. HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ, NaOH ಸೋಡಿಯಂ ಹೈಡ್ರಾಕ್ಸೈಡ್ ಇದೆ. ಇವೆರಡು ರಿಯಾಕ್ಷನ್ ಆದಾಗ ಏನಾಗುತ್ತೆ, ಸೋಡಿಯಂ ಮತ್ತು ಕ್ಲೋರೈಡ್ ಇವೆರಡು ಸೇರಿಕೊಂಡು ಸೋಡಿಯಂ ಕ್ಲೋರೈಡ್ ಆಗ್ತವೆ. ರಿಮೈನಿಂಗ್ ಹೈಡ್ರೋಜನ್ ಆ್ಯಂಡ್ OH ಸೇರಿಕೊಂಡು H2O ಆಗ್ತವೆ. ಇದರಲ್ಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಸ್ಟೇಟ್ಸ್ ದಟ್ ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಡೆಫಿನೇಷನ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಸ್ಟೇಟ್ಸ್ ದಟ್ ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್. ರಾಶಿ ಸಂರಕ್ಷಣಾ ನಿಯಮ ಹೇಳುವುದೇನೆಂದರೆ, ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದು ಸಾಧ್ಯವಿಲ್ಲ, ಹಾಗೆಯೇ ನಾಶಪಡಿಸಲು ಸಾಧ್ಯವಿಲ್ಲ. ಸೆಕೆಂಡ್ ಲಾ ಏನು ಅಂತಂದರೆ ಲಾ ಆಫ್ ಕಾನ್ಸ್ಟಂಟ್ ಪ್ರಪೋರ್ಷನ್, ಸ್ಥಿರ ಅನುಪಾತಗಳ ನಿಯಮ. ಈ ಸ್ಥಿರ ಅನುಪಾತಗಳ ನಿಯಮದಲ್ಲಿ ಲೆವೋಸಿಯರ್ ಅಲಾಂಗ್ ವಿತ್ ಅದರ್ ಸೈಂಟಿಸ್ಟ್ ನೋಟೆಡ್ ದಟ್ ಮೆನಿ ಕಾಂಪೌಂಡ್ಸ್ ವರ್ ಕಂಪೋಸ್ಡ್ ಆಫ್ 2 or more elements and each such compound had the same elements in the same proportions irrespective of where the compound comes from or who prepared it. ಭಾಳ ಚಂದ ಹೇಳ್ತಾನೆ. ಲೆವೋಸಿಯರ್ ಏನು ಹೇಳ್ತಾರೆ, ಅವರು ಬೇರೆ ಬೇರೆ ಸೈಂಟಿಸ್ಟ್ ಜೊತೆಗೆ ಕಂಬೈಂಡ್ ಆಗಿಬಿಟ್ಟು ಒಂದು ಅದ್ಭುತವಾಗಿರೋಂಥ ವಿಚಾರವನ್ನು ಹೇಳ್ತಾರೆ. ಯಾವುದೇ ಕಾಂಪೌಂಡು, ಮೆನಿ ಕಾಂಪೌಂಡ್ಸ್ ವರ್ ಕಂಪೋಸ್ಡ್ ಆಫ್, ಬಹಳಷ್ಟು ವಸ್ತುಗಳು ದೇ ಆರ್ ಕಂಪೋಸ್ಡ್ ಆಫ್ 2 or more elements, 2ಕ್ಕಿಂತ ಹೆಚ್ಚು, ಯಾವುದೇ ವಸ್ತುಗಳು 2ಕ್ಕಿಂತ ಹೆಚ್ಚು ಎಲಿಮೆಂಟ್ಗಳೊಂದಿಗೆ, ಧಾತುಗಳೊಂದಿಗೆ ಅವು ಮಾಡಲ್ಪಟ್ಟಿರ್ತವೆ. ಆ್ಯಂಡ್ ಈಚ್ ಸಚ್ ಕಾಂಪೌಂಡ್ ಹ್ಯಾಡ್ ದ ಸೇಮ್ ಎಲಿಮೆಂಟ್ಸ್ ಇನ್ ದ ಸೇಮ್ ಪ್ರಪೋರ್ಷನ್ಸ್. ಆ ಎಲಿಮೆಂಟ್ಗಳು ಆ ಕಾಂಪೌಂಡ್ ಒಳಗಡೆ
ಸೇಮ್ ಪ್ರಪೋರ್ಷನ್ನಲ್ಲಿ ಇರ್ತವೆ, ಇರ್ರೆಸ್ಪೆಕ್ಟಿವ್ ಆಫ್ ವೆ ಕಾಂಪೌಂಡ್ ಕೇಮ್ ಫ್ರಮ್. ಎಲ್ಲಿಂದ ಕಾಂಪೌಂಡ್ ಬಂತು ಅನ್ನೋದು ಅದಕ್ಕೆ ಯಾವುದೇ ಮ್ಯಾಟ್ರ್ ಆಗಲ್ಲ. ಹಾಗಾದರೆ ಯಾರು ಅದನ್ನು ಪ್ರಿಪೇರ್ ಮಾಡಿದ್ರು ಅನ್ನೋದು ಅದಕ್ಕೆ ಮ್ಯಾಟ್ರ್ ಆಗಲ್ಲ. ಈ ಥರ ರೇಷಿಯೋ ಇರುತ್ತೆ ಅಂತ ಹೇಳ್ತಾನೆ. ಅದೇ ಥರ ಒಂದು ಎಕ್ಸಾಂಪಲ್ಗಳು ಕೊಡ್ತಾನೆ. ಫಾರ್ ಎಕ್ಸಾಂಪಲ್ ವಾಟರ್ ಅಂದರೆ ನಿಮಗೆಲ್ಲ ಗೊತ್ತಿದೆ H2O, ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ರೆಸ್ ಟು ವಾಟರ್. ಇಲ್ಲಿ ಹೈಡ್ರೋಜನ್ನ ಆಟಮಿಕ್ ನಂಬರ್ 1, ಆಕ್ಸಿಜನ್ನ ಆಟಮಿಕ್ ನಂಬರ್ 8. ಅಂದರೆ ಅದು 2 ಸೇರಿಬಿಟ್ಟು H2O ಆಗುತ್ತೆ. 8 + 1 9 ಆಯಿತು. ಇದನ್ನು ಗ್ರಾಮ್ ರೂಪದಲ್ಲಿ ಹೇಳೋದಾದರೆ 1 ಗ್ರಾಮ್ ಆಫ್ ಹೈಡ್ರೋಜನ್ ಕಂಬೈನ್ಡ್ ವಿತ್ 8 ಗ್ರಾಮ್ ಆಫ್ ಆಕ್ಸಿಜನ್ ಇಟ್ ಗಿವ್ಸ್ 9 ಗ್ರಾಮ್ ಆಫ್ ವಾಟರ್ ಅಂತ. ಇಲ್ಲಿ ರಿಯಾಕ್ಟೆಂಟ್ ಸೈಡು ಮತ್ತು ಪ್ರಾಡಕ್ಟ್ ಸೈಡು ಎರಡು ಸಮಾನವಾಗಿರುವಂಥ ಅನುಪಾತದಲ್ಲಿರ್ತವೆ ಅಂತ ಹೇಳ್ತಾನೆ. ದಿಸ್ ಲಾ ಸ್ಟೇಟ್ಸ್ ದಟ್ ಇನ್ ಎ ಕೆಮಿಕಲ್ ಸಬ್ಸ್ಟೆನ್ಸ್ ದ ಎಲಿಮೆಂಟ್ಸ್ ಆರ್ ಆಲ್ವೇಸ್ ಪ್ರೆಸೆಂಟ್ ಇನ್ ಡೆಫಿನೆಟ್ ಪ್ರಪೋರ್ಷನ್ಸ್ ಬೈ ಮಾಸ್. ಅಂದರೆ ರಾಸಾಯನಿಕ ವಸ್ತುವಿನಲ್ಲಿ ಧಾತುಗಳು ಯಾವಾಗಲೂ ಅವುಗಳ ರಾಶಿಯ ನಿರ್ದಿಷ್ಟವಾದಂಥ ಅನುಪಾತದಲ್ಲಿರ್ತವೆ ಅಂತ ಹೇಳ್ತಾರೆ.